ಕಮಿಷನರ್ ಅವರು ಶೀಘ್ರದಲ್ಲೇ ವರದಿ ಕೊಡ್ತಾರೆ. ಅದನ್ನು ಯಾವ ರೀತಿ ಎಲ್ಲ ಸಮಾಜಗಳನ್ನ ಒಪ್ಪಿಸಿ ನಾವು ಜೊತೆಗೂಡಿಸಿ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಆಗಿ ಮತ್ತು ಏನು ಮಾಡಬೇಕಂತಕ್ಕಂಥ ವಿಚಾರಗಳು ಈ ಒಮ್ಮತದ ನಿರ್ಣಯಕ್ಕೆ ಬರಲಾಗಿದೆ ಸರ್. ಅಂದ್ರೆ ಒಮ್ಮತ ನಿರ್ಣಯಕ್ಕೆ ಬರೋಣ ಅಂತಕ್ಕಂಥ ಭಾವನೆ ಇದೆ ನಮ್ಮಲ್ಲಿ. ಯಾರಿಗಿದೆ ಸರ್ ಸಮುದಾಯಗಳಲ್ಲಿ ಏನಾದರೂ ಗೊಂದಲ ಇದೆಯಾ? ಸಮಸ್ಯೆ ಏನೇನು ಗೊಂದಲ ಇಲ್ಲ. ಚರ್ಚೆ ಆಗಿದೆಯಾ? ಆ ಥರದ್ದೇನೋ ಚರ್ಚೆ ಇದೆಯಾ? ನೋ ಚರ್ಚೆ, ನಥಿಂಗ್. ಕಮಿಷನ್ ರೈಟ್ ಅವರ ಸರ್ಕಾರ ಇವತ್ತು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದೆ. ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಸಮಾಜಗಳಿಗೆ ಸಹಾಯಕಾರಿ ಆಗೋ ರೀತಿಯಲ್ಲಿ ಆಗಲಿ, ನಾವು ಅದರಲ್ಲಿ ಭಾಗಿಯಾಗೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾತಾಡಿದ್ ಬಿಟ್ರೆ ಬೇರೆ ಏನಿಲ್ಲ. ಏನ್ರಿ ಬಿಜೆಪಿ ಯಾವಾಗ ಮಾಡಿದಾರೆ? ಪ್ರತಿಭಟನೆ ಮಾಡೋರು ಎಲ್ಲಿದ್ರು? ಅವರೇ ಸೋಷಿಯಲ್ ವೆಲ್ಫೇರ್ ಮಂತ್ರಿ ಇಲ್ಲೊಬ್ರು ಕೇಂದ್ರದಾಗಿದ್ರಲ್ಲ, ಅವ್ರಿಗೆ ಕಾಂಗ್ರೆಸ್ದವ್ರು ಹೇಗೋ ಮಾಡ್ತಾರೆ. ನಾವು ಹೋರಾಟ ಮಾಡಿ ತಗೊಂಡಿದ್ದು ಕ್ರೆಡಿಟ್ ತಗೊಳಕ್ ಇವ್ರ ಕೆಲಸ ಅದು. ಅದೆಲ್ಲ ಜನತೆ ಗೊತ್ತೈತಿ. ಇವ್ರ ಬಂಡವಾಳ ಇವ್ರಿಗೆ ಏನು ಆಗೋದಿಲ್ಲ. ಕಾಂಗ್ರೆಸ್ ಮಾತ್ರ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಬಿಜೆಪಿಯಿಂದ ಮಾತಾಡ್ತಾ ಇರ್ತೀವಲ್ಲ. ಇದೊಂದು ಇಂಪ್ಲಿಮೆಂಟ್ ಸರಿಯಾಗಿ ಆಗಲಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಇಚ್ಛೆ. ಯಾರಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಸ್ವಲ್ಪ ಲೇಟ್ ಆದ್ರೂ ಸರಿಯಾದ ವರದಿ ಬರಲಿ ಅಂದಿದ್ದೀವಿ. ವರದಿಯನ್ನು ಜೊತೆಗೂಡಿಸ್ಕೊಂಡು ಎಲ್ಲರೂ ಒಟ್ಟುಗೂಡಿಸಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಎಸ್ಸಿಗಳ ಎಲ್ಲ ಮಂತ್ರಿ ಶಾಸಕರ ಅಭಿಪ್ರಾಯ. ಜೀವಾವಧಿ ಶಿಕ್ಷೆ ಆಗಿದೆ ಸರ್. ಹೌದಾ? ಕೋರ್ಟ್ ಕೊಟ್ಟಿದೆ, ನನಗೆ ಗೊತ್ತಿಲ್ಲ. ಕೋರ್ಟ್ ಆದೇಶಕ್ಕೆ ನಾನು ಹೆಂಗ್ ಗೊತ್ತಿಲ್ಲ. ನೀವೆಲ್ಲ ಕಾಂಗ್ರೆಸ್ನವರು ಎಲೆಕ್ಷನ್ ಟೈಮ್ ಅಲ್ಲೆಲ್ಲ ಒಂದು ಪ್ರಸ್ತಾಪ ಮಾಡಿದ್ರಿ ಸರ್. ತಪ್ಪತ್ ನಾವು ಹೇಳಿದೀವಿ. ಕೋರ್ಟ್ ಆದೇಶ ಮಾಡಿದೆ, ಅದಕ್ಕೆ ನಾನು ಪ್ರತಿಕ್ರಿಯೆ ಹೆಂಗ್ ಮಾಡಿ. ಇನ್ನೊಬ್ರು ಸರ್, ಇವತ್ತಿನ ಸಭೆ ಕೇವಲ ಒಳ ಮೀಸಲಾತಿ ವಿಚಾರಕ್ಕಷ್ಟೇನಾ? ಇಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಚರ್ಚೆ ಆಗ್ತಿರುವಂತಹ ನಾಯಕತ್ವದ ವಿಚಾರ ಇನ್ನಷ್ಟು ದೊಡ್ಡ ಮಟ್ಟದಲ್ಲಾದಾಗ ಯಾವುದೂ ಇಲ್ಲ. ಒಳ ಮೀಸಲಾತಿ ವಿಚಾರವೇ ಚರ್ಚೆ ಆಗಿದೆ. ಕಮಿಷನರ್ ಅವರು ಶೀಘ್ರದಲ್ಲೇ ವರದಿ ಕೊಡ್ತಾರೆ. ಅದನ್ನು ಯಾವ ರೀತಿ ಎಲ್ಲ ಸಮಾಜಗಳನ್ನ ಒಪ್ಪಿಸಿ ನಾವು ಜೊತೆಗೂಡಿಸಿ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಆಗಿ ಮತ್ತು ಏನು ಮಾಡಬೇಕಂತಕ್ಕಂಥ ವಿಚಾರಗಳು ಈ ಒಮ್ಮತದ ನಿರ್ಣಯಕ್ಕೆ ಬರಲಾಗಿದೆ ಸರ್. ಅಂದ್ರೆ ಒಮ್ಮತ ನಿರ್ಣಯಕ್ಕೆ ಬರೋಣ ಅಂತಕ್ಕಂಥ ಭಾವನೆ ಇದೆ ನಮ್ಮಲ್ಲಿ. ಯಾರಿಗಿದೆ ಸರ್ ಸಮುದಾಯಗಳಲ್ಲಿ ಏನಾದರೂ ಗೊಂದಲ ಇದೆಯಾ? ಸಮಸ್ಯೆ ಏನೇನು ಗೊಂದಲ ಇಲ್ಲ. ಚರ್ಚೆ ಆಗಿದೆಯಾ? ಆ ಥರದ್ದೇನೋ ಚರ್ಚೆ ಇದೆಯಾ? ನೋ ಚರ್ಚೆ, ನಥಿಂಗ್. ಕಮಿಷನ್ ರೈಟ್ ಅವರ ಸರ್ಕಾರ ಇವತ್ತು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದೆ. ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಸಮಾಜಗಳಿಗೆ ಸಹಾಯಕಾರಿ ಆಗೋ ರೀತಿಯಲ್ಲಿ ಆಗಲಿ, ನಾವು ಅದರಲ್ಲಿ ಭಾಗಿಯಾಗೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾತಾಡಿದ್ ಬಿಟ್ರೆ ಬೇರೆ ಏನಿಲ್ಲ. ಏನ್ರಿ ಬಿಜೆಪಿ ಯಾವಾಗ ಮಾಡಿದಾರೆ? ಪ್ರತಿಭಟನೆ ಮಾಡೋರು ಎಲ್ಲಿದ್ರು? ಅವರೇ ಸೋಷಿಯಲ್ ವೆಲ್ಫೇರ್ ಮಂತ್ರಿ ಇಲ್ಲೊಬ್ರು ಕೇಂದ್ರದಾಗಿದ್ರಲ್ಲ, ಅವ್ರಿಗೆ ಕಾಂಗ್ರೆಸ್ದವ್ರು ಹೇಗೋ ಮಾಡ್ತಾರೆ. ನಾವು ಹೋರಾಟ ಮಾಡಿ ತಗೊಂಡಿದ್ದು ಕ್ರೆಡಿಟ್ ತಗೊಳಕ್ ಇವ್ರ ಕೆಲಸ ಅದು. ಅದೆಲ್ಲ ಜನತೆ ಗೊತ್ತೈತಿ. ಇವ್ರ ಬಂಡವಾಳ ಇವ್ರಿಗೆ ಏನು ಆಗೋದಿಲ್ಲ. ಕಾಂಗ್ರೆಸ್ ಮಾತ್ರ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಬಿಜೆಪಿಯಿಂದ ಮಾತಾಡ್ತಾ ಇರ್ತೀವಲ್ಲ. ಇದೊಂದು ಇಂಪ್ಲಿಮೆಂಟ್ ಸರಿಯಾಗಿ ಆಗಲಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಇಚ್ಛೆ. ಯಾರಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಸ್ವಲ್ಪ ಲೇಟ್ ಆದ್ರೂ ಸರಿಯಾದ ವರದಿ ಬರಲಿ ಅಂದಿದ್ದೀವಿ. ವರದಿಯನ್ನು ಜೊತೆಗೂಡಿಸ್ಕೊಂಡು ಎಲ್ಲರೂ ಒಟ್ಟುಗೂಡಿಸಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಎಸ್ಸಿಗಳ ಎಲ್ಲ ಮಂತ್ರಿ ಶಾಸಕರ ಅಭಿಪ್ರಾಯ. ಜೀವಾವಧಿ ಶಿಕ್ಷೆ ಆಗಿದೆ ಸರ್. ಹೌದಾ? ಕೋರ್ಟ್ ಕೊಟ್ಟಿದೆ, ನನಗೆ ಗೊತ್ತಿಲ್ಲ. ಕೋರ್ಟ್ ಆದೇಶಕ್ಕೆ ನಾನು ಹೆಂಗ್ ಗೊತ್ತಿಲ್ಲ. ನೀವೆಲ್ಲ ಕಾಂಗ್ರೆಸ್ನವರು ಎಲೆಕ್ಷನ್ ಟೈಮ್ ಅಲ್ಲೆಲ್ಲ ಒಂದು ಪ್ರಸ್ತಾಪ ಮಾಡಿದ್ರಿ ಸರ್. ತಪ್ಪತ್ ನಾವು ಹೇಳಿದೀವಿ. ಕೋರ್ಟ್ ಆದೇಶ ಮಾಡಿದೆ, ಅದಕ್ಕೆ ನಾನು ಪ್ರತಿಕ್ರಿಯೆ ಹೆಂಗ್ ಮಾಡಿ. ಇನ್ನೊಬ್ರು ಸರ್, ಇವತ್ತಿನ ಸಭೆ ಕೇವಲ ಒಳ ಮೀಸಲಾತಿ ವಿಚಾರಕ್ಕಷ್ಟೇನಾ? ಇಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಚರ್ಚೆ ಆಗ್ತಿರುವಂತಹ ನಾಯಕತ್ವದ ವಿಚಾರ ಇನ್ನಷ್ಟು ದೊಡ್ಡ ಮಟ್ಟದಲ್ಲಾದಾಗ ಯಾವುದೂ ಇಲ್ಲ. ಒಳ ಮೀಸಲಾತಿ ವಿಚಾರವೇ ಚರ್ಚೆ ಆಗಿದೆ.